ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮನ್ನ ನೋಡಿರ್ತೀರ. ಸೊ ಫೈನಲಿ ನಾನು ಹೇರ್ ಟ್ರಿಮ್ ಮಾಡಿಸ್ತಾ ಇದ್ದೀನಿ. ಬಿಕಾಸ್ ತುಂಬ ಲಾಂಗ್ ಆಗಿದೆ ಆ್ಯಂಡ್ ಮುಂಚೆನೇ ಹೇಳ್ದಂಗೆ ನಾನು ಇಯರ್ ಒನ್ಸ್ ಏರ್ ಕಟ್ ಮಾಡಿಸ್ತಿದ್ದೀನಿ. ಸೊ ಅದಕ್ಕೆ ಇವತ್ತು ನಾನು ಏರ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಸೊ ಅಂಡ್ ನನ್ನ ಸಿಸ್ಟರ್ ಅಂತೂ ನಾನು ಅಂದ್ಕೊಂಡೆ ಈ ಸಲ ಜಸ್ಟ್ ಕೊನೆಯಲ್ಲಿ ಟ್ರಿಮ್ ಮಾಡಿಸೋಣ ಸಾಕು ಅಂತ. ಬಟ್ ಅವಳು ನಿಮಗೆ ಲಾಂಗ್ ಹೇರ್ ಸೂಟೇ ಆಗೋಲ್ಲ, ಚೆನ್ನಾಗೇ ಇಲ್ಲ ಅಂತ ಹೇಳಿದ್ಲು. ಮತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಬಂದಿತ್ತು, ಅಕ್ಕ ನಿಮಗೆ ಲಾಂಗ್ ಹೇರ್ ಸೂಟ್ ಆಗೋಲ್ಲ, ಶಾರ್ಟ್ ಮಾಡಿಸ್ಕೊಳ್ಳಿ, ನಿಮ್ಮ ಲೈಫ್ ಸ್ಟೈಲ್ಗೆ, ನಿಮ್ಮ ಫಿಟ್ನೆಸ್ಗೆ, ಸೊ ನಿಮಗೆ ಶಾರ್ಟ್ ಹೇರ್ಸ್ ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ರು. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಓಕೆ ಕಟ್ ಮಾಡ್ಕೊಳ್ಳೋಣ, ಹೆಂಗೂ ಇದ್ರು ಅಂದ್ಕೊಂಡಲ್ವ. ಸೊ ಟ್ರಿಮ್ ಮಾಡ್ಸೋಣ ಅಂದ್ಕೊಂಡೆ, ಬಟ್ ಈಗ ಶಾರ್ಟ್ ಮಾಡ್ಸೋಣ ಅಂತ ಮನ್ಸು ಮಾಡಿದ್ದೀನಿ. ಸೊ ಬನ್ನಿ ಅದ್ರ ಜೊತೆಗೆ ಹೇರ್ ಕಲರ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ತುಂಬ ಸಲ ನಾನು ಮಾಡಿಸ್ಕೊಬೇಕು ಅಂತ ಹೋದಾಗೆಲ್ಲ ಅದೇನು ಮಾಡಿಸ್ಕೊಳ್ತಾನೆ ಇರಲಿಲ್ಲ. ನೋಡೋಣ ಈ ಸಲ ಆದರೂ ಮಾಡಿಸ್ಕೊಳ್ತೀನೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ ಹೇಗೆ ಬರುತ್ತೆ ಹೇರ್ ಕಟ್ ಅಂತ. ಆ್ಯಂಡ್ ಸಿ ಆನ್ ಸಲೂನ್. ಸಾರಿ, ನಾನು ಮೈಕು ನಮ್ಮ ಅಮ್ಮ ಮನೆಯಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಮೈಕಿಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಕೇಳಿಸ್ತಿರುತ್ತೆ. ಸೊ ಸಾರಿ ಫಾರ್ ದಟ್. ಬನ್ನಿ ಹೋಗುವ. ಸೊ ಇವಳನ್ನ ಕರ್ಕೊಂಡು ಹೋಗೋದು ಇಲ್ಲೋ ಗೊತ್ತಿಲ್ಲ, ನೋಡೋಣ. ಅಲ್ಲಿ ನೋಡ್ರೆ ಜಿಮ್ಮಲ್ಲಿ ಬಿಟ್ಟು ಹೋಗ್ತೀನಿ, ಇಲ್ಲಾಂದರೆ ಕರ್ಕೊಂಡು ಹೋಗೋಂಗಿದ್ರೆ ಕರ್ಕೊಂಡು ಹೋಗ್ತೀನಿ. ಸೊ ಅವ್ರು ಫ್ರೀ ಇದ್ದರೆ ಅವ್ರ ಜೊತೆ ಬಿಟ್ಟು ಹೋಗ್ತೀನಿ. ಇನ್ ಕೇಸ್ ಅವ್ರು ಫ್ರೀ ಇಲ್ಲಾಂದರೆ ಕರ್ಕೊಂಡು ಹೋಗಬೇಕು. ನೋಡೋಣ. ಶಲ್ವಿಮು ಹೋಗೋಣ, ಶಲ್ವಿಮು ಹೋಗೋಣ ಹೋಗೋಣ ಹೋಗೋಣ. ಹಾಂ ಆಯಿತು, ಕಮ್. ಮಮ್ಮ ಏರ್ ಕಟ್ ಮಾಡಿಸ್ತಾರೆ, ಇರ್ಲಾ? ಹಾಂ ಹಾಂ ಏನು ನಗೀತಿದ್ಯಾ? ಹೋಗೋಣ, ಚಪ್ಪಲ ಕನ್ನಡಿ. ಸೊ ಏನೇ ಕೇಳುವ ಅಂತ ಇರ್ತಾಳೆ. ಸೊ ಇನ್ನೊಂದೇನೆಂದರೆ ಹೋಮ್ ಟೂರ್ ಮಾಡ್ತೀನಿ. ಹೋಮ್ ಟೂರ್ ಅಕ್ಕ ಹೋಮ್ ಟೂರ್ ಅಂತ ಬರ್ತಿದೆ. ಸೊ ಮಾಡ್ತೀನಿ ಹೋಮ್ ಟೂರ್ ಆದಷ್ಟು ಬೇಗ. ಇನ್ನೂ ಮಂಚ ತಂದಿಲ್ಲ ಮತ್ತು ಸೋಫಾ ತಂದಿಲ್ಲ. ಸೊ ಅವೆಲ್ಲ ಬಂದಮೇಲೆ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಯಾಕಂದರೆ ನಮ್ಮದು ಜಿಮ್ಮೆಲ್ಲ ಲೈಕ್ ರೂಫ್ ಟಾಪ್ ಜಿಮ್ ಎಲ್ಲ ಮಾಡ್ತಿದ್ದೀರಲ್ಲ, ಸೊ ಅಲ್ಲೆಲ್ಲ ಇನ್ವೆಸ್ಟ್ ಮಾಡಿ ಸೊ ಸ್ವಲ್ಪ ಟಫ್ ಇದೆ. ಅಂದ್ಕೊಳ್ಬೋದು ನಾವು ನೋಡಿದ ತಕ್ಷಣ ಲೈಕ್ ದುಡ್ಡು ಹಂಗೆ ಹಿಂಗೆ ಅಂತ. ನಾವು ಆ ಥರ ಎಲ್ಲ ನಾವು ಸಿಂಪಲ್ಲೇ, ಬಟ್ ಸ್ವಲ್ಪ ಅಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ ಇಲ್ಲಿ ಸ್ವಲ್ಪ ಬೇಡ ಅಂತ ಅಂದ್ಕೊಂಡು ಇದ್ದೀರಿ. ಸೊ ಅದು ಮುಗ್ದಿದ ತಕ್ಷಣ ಸೋಫಾ ಎಲ್ಲ ತಂದು ಸ್ವಲ್ಪ ಎಲ್ಲ ಸೆಟಲ್ ಆಗಿ ಸೋಫಾ ಎಲ್ಲ ತಂದ ಮೇಲೆ ನಾನು ಹೋಮ್ ಟೂರ್ ಮಾಡ್ತೀನಿ. ಓಕೆ, ಕಮ್. ನಿಜವಾಗ್ಲೂ ನಾನು ಲಾಂಗ್ ಹೇರ್ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ಏನು ಮಾಡೋದಕ್ಕಾಗಲ್ಲ. ಮೈಟ್ ಬಿ ಇಷ್ಟು ಬರ್ಬೋದೇನು. ಇಷ್ಟು ನನಗೆ ಮುಂದೆ ಶಾರ್ಟ್ ಇದ್ದರೂ ಪರವಾಗಿಲ್ಲ, ಬಟ್ ನನಗೆ ಹಿಂದೆ ಲಾಂಗ್ ಬೇಕೇ ಬೇಕು. ಏನು ಮಾಡೋದಕ್ಕೂ ಆಗಲ್ಲ. ಮತ್ತು ನೀವು ನೋಡ್ಬೋದು ಒಂದು ಆಯಿಲ್ ಹಾಕ್ತಿದೆ, ಬಟ್ ಇಲ್ಲೆಲ್ಲ ನನಗೆ ಹಿಂಗೆ ಬಂದುಬಿಡುತ್ತೆ, ಫುಲ್ ಗ್ರೋ ಆಗಿಬಿಟ್ಟಿದೆ. ಮತ್ತು ಇಲ್ಲೆಲ್ಲ ಈ ಥರ ಎಲ್ಲ ಬಂದುಬಿಟ್ಟಿದೆ. ಸೊ ಅದಕ್ಕೆ ನಾನು ಮಾಡಿಸ್ಬೇಕು. ಮತ್ತು ನೀವು ನೋಡಿ ಇಲ್ಲಿ ಈ ಥರ ಕರ್ಲಿಯಾಗಿ ಬಂದಿದೆ. ನಾನು ಹೆಲ್ತಿಯಾಗಿ ಮೇಂಟೈನ್ ಮಾಡಿಲ್ಲ ಹೇರ್ನ. ಮುಂಚೆ ಆದರೆ ನಾನು ಹರಳೆಣ್ಣೆ ಇಡ್ತಿದ್ದೆ. ಸೊ ಈಗ ಇರ್ತಿರಲ್ಲ, ಆ್ಯಕ್ಚುಲಿ ಹರಳೆಣ್ಣೆನೇ ಸಾಕು ನಮ್ಮ ಹೇರ್ ಮಾಯ್ಶ್ಚರ್ ಆಗೋಕ್ಕೆ. ಬಟ್ ನಾನು ಅದು ಇಲ್ಲಿ ಬಂದಾಗಿಂದ ನಾನು ಇಟ್ಟೇ ಇಲ್ಲ, ಅಂದರೆ ಲೈಕ್ ಬಾಣಂತಿಯಿಂದ ಬಂದಾಗಿಂದ ನಾನು ಇಟ್ಟೇ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಇದಾಗ್ಬಿಟ್ಟಿದೆ. ಬನ್ನಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದಮೇಲೆ ಎಲ್ಲ ರೆಡಿ ಮಾಡ್ಕೊಂತೀನಿ. ಸೊ 12:30 ಆಗಿದೆ, 12:15 ಈಗ ಟೈಮು. ಬೇಗ ಹೋಗಿ ಮಾಡ್ಕೊಂಡು ಬರಬೇಕು, ಯಾಕೆಂದರೆ ಬ್ಲೂವಿನ್ ಮಲಗಿಸ್ಬೇಕು. ಸೊ ಬನ್ನಿ ಹೋಗಿ ಕೇಳೋಣ ಏನು ಹೇಳ್ತಾರೆ ಈ ಕಲರ್ಗೆ. ಬೇಬಿ ಹೇರ್ ಕಲರ್ ಮಾಡಿಸಲ್ಲ, ಹಂಗೆ ಫುಲ್ ಏರ್ ಮಾಡಿಸಲ್ಲ, ಕೆಳಗಡೆ ಮಾತ್ರ. ಹಾಂ ಮಾಡಿಸ್ಲಾ? ಫುಲ್ ಹೇರ್ ಇಲ್ಲ, ಕೆಳಗಡೆ ಮಾತ್ರ. ನೋಡ್ತೀನಿ, ಹೇಳಿ ಯಾಕೆ? ಹೌದು, ನೀವು ಯಾಕೆ ಹೇರ್ ಕಲರ್ ಬೇಡ ಅಂದರೆ ಒಯ್ಕೊಂಡು ಬರ್ತೈತೆ ಅಂತ ತಾನೇ? ಬರಲ್ಲ ಬಿಡಿ.
ನಾನು ಯಾರು ನೋಡಬೇಕು? ಹಾಂ, ಇದು ನಮ್ಮ ಜಿಮ್. ಇನ್ನೂ ಫಿನಿಶಿಂಗ್. ಹೋಗ್ಲಾ? ಅವ್ನು ಕರ್ಕೊಂಡೋಗಿ ನಾನು ಹೋಗ್ತೀನಿ. ಅವ್ಳು ಪಾಡ್ಕೊಳ್ಳಿರ್ತಾಳೆ ಒಂದು 10 ನಿಮಿಷ. ಸೊ ಫೈನಲಿ ನಾನು ಸ್ಪಿನ್ ಸಲೂನ್ಗೆ ಬಂದಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಈ ಸಲೂನ್ಗೆ ಬರ್ತಿರೋದು. ಏರ್ ಸ್ಟೈಲ್ ಕೂಡ ಫಸ್ಟ್ ಟೈಮ್ ನಾನು ಮಾಡ್ಕೊಡ್ತಿರೋದು. ಬಟ್ ತುಂಬ ಕಡೆ ನೋಡಿದ್ದೆ, ನಾನು ರಿವ್ಯೂ ಕೂಡ ನೋಡಿದ್ದೆ, ತುಂಬ ಚೆನ್ನಾಗಿದೆ ಸ್ಪಿನ್ ಸಲೂನ್ ಅಂತ ಹೇಳಿದ್ರು. ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿಬಿಟ್ಟು ಬಂದು ಟ್ರೈ ಮಾಡೋಣ ಅಂತ ಬಂದೆ. ಸೊ ಬಂದಿದ ತಕ್ಷಣ ಹೇರ್ ವಾಶ್ ಮಾಡಿ ಹೇರ್ ಕಟ್ಗೆಲ್ಲ ರೆಡಿ ಮಾಡ್ಕೊಳ್ತಿದ್ರು. ಆ್ಯಂಡ್ ನನಗೆ ಯಾವುದೇ ಥರ ಇದೇ ಥರ ಹೇರ್ ಸ್ಟೈಲ್ ಬೇಕು, ಹಿಂಗೇ ಬೇಕು ಅಂತ ನಾನು ಹೋಗಲಿಲ್ಲ. ನನ್ನ ಫೇಸ್ ನೋಡಿ ಅವ್ರು ಯಾವ ಹೇರ್ ಸ್ಟೈಲ್ ಚೆನ್ನಾಗಿದೆಯೋ ಆ ಹೇರ್ ಕಟ್ ಮಾಡಲಿ ಅಂತ ಹೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ. ಅವರು ಬಂದು ನನ್ನ ಕೇಳಿದ್ರು, ನಿಮಗೆ ಯಾವ ಥರ ಹೇರ್ ಕಟ್ ಬೇಕು, ನಿಮ್ದು ಯಾವ್ದನ್ನ ಫೋಟೋ ಇದೆ. ನನ್ನ ಹತ್ರ ಯಾವುದೇ ಥರ ಹೇರ್ ಕಟ್ ಇಲ್ಲ. ಸೊ ನನ್ನ ಫೇಸ್ ನೋಡಿ, ನನ್ನ ಫೇಸ್ಗೆ ನನ್ನ ಹೇರ್ ಲೆಂತ್ ನೋಡಿ, ನನ್ನ ಹೇರ್ ಕ್ವಾಂಟಿಟಿ ನೋಡಿ, ಕ್ವಾಲಿಟಿ ನೋಡ್ಕೊಂಡು ನೀವು ಮಾಡಿ ಅಂತ ನಾನು ಹೇಳಿದೆ. ಬಿಕಾಸ್ ವಾಲ್ಯೂಮ್ ಇದ್ದು ಒಂದು ಹೇರ್ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ಇಲ್ಲ ವಾಲ್ಯೂಮ್ ಇಲ್ಲ ಅಂದರೆ ಇನ್ನೊಂದು ಹೇರ್ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಅಂತ ತೊಂದರೆ ಬೇಡ ಅಂತ ಹೇಳಿ ನನ್ನ ಫೇಸ್ ನೋಡಿ, ನಾನು ಹೇರ್ ನೋಡ್ಕೊಂಡು ನೀವು ಹೇರ್ ಕಟ್ ಮಾಡಿ ಅಂತ ಹೇಳಿದೆ. ಅವರು ಶಾರ್ಟ್ ಬೇಕಾ, ಮೀಡಿಯಮ್ ಬೇಕಾ, ಯಾವ ಥರ ಬೇಕು ಅಂದರೆ ನಂಗೆ ತೀರಾ ಶಾರ್ಟು ಬೇಡ, ತಿರ್ಗಾ ಲಾಂಗು ಬೇಡ, ಮೀಡಿಯಮಾಗಿರಲಿ ಅಂತ ನಾನು ಹೇಳಿದ್ದೆ. ಸೊ ಅವರು ಅದೇ ತಕ್ಕಂಗೆ ಹೇರ್ ಸ್ಟೈಲ್ ಮಾಡಿದ್ಮೇಲೆ ಯೋಚನೆ ಮಾಡಿದೆ ಏನು ಮಾಡೋದು ಅಂತ. ಯಾಕಂದರೆ ಹೇರ್ ಕಲರಿಂಗ್ ಮಾಡಿಸ್ಬೇಕು ಅನ್ನೋ ಪ್ಲ್ಯಾನ್ ಇತ್ತಲ್ಲ. ಹಂಗೋ ಹಿಂಗೋ ಫೈನಲಿ ಹೇರ್ ಕಲರ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಪ್ಕೊಂಡೆ. ತಿರ್ಗಾ ಹೋಗಿ ಹೆಡ್ ವಾಶ್ ಮಾಡಿದ್ರು. ಯಾಕಂದರೆ ನಾನು ಮುಂಚೆ ಅಂದ್ಕೊಂಡಿರಲಿಲ್ಲ, ಅಂದರೆ ಅಂದ್ಕೊಂಡಿದ್ದೆ ಬಟ್ ಬೇಡ ಅನಿಸ್ತು. ಬಟ್ ಈ ಹೇರ್ ಸ್ಟೈಲೆಲ್ಲ ಚೆನ್ನಾಗಿ ಮಾಡಿರಲ್ಲ, ಇಲ್ಲಿ ಧೈರ್ಯ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ಹೇರ್ ಕಲರಿಂಗ್ ಒಪ್ಕೊಂಡು ತಿರ್ಗಾ ಹೇರ್ ವಾಶ್ ಮಾಡಿಸ್ಕೊಂಬಂದು ತಿರ್ಗಾ ಹೇರ್ ಡ್ರೈ ಮಾಡಿದ್ರು. ಯಪ್ಪೋ ನನಗಂತೂ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡ್ತು, ಆ ಥರ ಆಗೋಯ್ತು ಮನೆಗೆ ಬರೋಷ್ಟೊಳಗೆ. ಸೊ ಹೇರ್ ಕಟ್ಟೆಲ್ಲ ಮುಗೀತು. ಅವ್ರು ಮಾಡೋವರೆಗೂ ನಾನು ಯಾವ ಹೇರ್ ಕಟ್ ಮಾಡ್ತಿದ್ದೀರಂತ ಕೇಳಿಲ್ಲ, ಏನೂ ಇಲ್ಲ. ಅವ್ರು ಮುಗಿಸಿದ ತಕ್ಷಣವೇ ಗೊತ್ತಾಯಿತು, ಓ ಈ ಹೇರ್ ಕಟ ಅಂದ್ಕೊಂಡು. ಬಟ್ ತುಂಬ ಚೆನ್ನಾಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದೆಲ್ಲ ಮುಗಿದ್ಮೇಲೆ ಹೇರ್ ಕಲರಿಂಗ್ ಮಾಡಿಸ್ಬೇಕಲ್ವಾ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಯಾಕಂದರೆ ಅವು ನನಗೆ ಒಂದು 2 ಶೇಡ್ಸ್ ಕೊಟ್ಟರು. ಇವೆರಡೇ ಶೇಡ್ ನಿಮಗೆ ಚೆನ್ನಾಗಿರೋದು, ಸೊ ಬೇರೆದೆಲ್ಲ ಮಾಡಿಸಿದ್ರೆ ಚೆನ್ನಾಗಿರಲ್ಲ. ತುಂಬ ಚೆನ್ನಾಗಿ ಕೂಡ ಅವರು ಎಕ್ಸ್ಪ್ಲನೇಷನ್ ಕೊಟ್ಟರು. ಅಂದರೆ ಈ ಥರ ಮಾಡಿಸ್ಕೊಂಡ್ರೆ ನಿಮ್ಮ ಫೇಸ್ ಸೂಟ್ ಆಗುತ್ತೆ, ಹಿಂಗೆ ಮಾಡಿಸ್ಕೊಂಡ್ರೆ ಒಂಥರ ಚೆನ್ನಾಗಿರಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ತುಂಬ ಒಳ್ಳೆ ಸಜೆಷನ್ನೇ ಕೊಟ್ಟರು, ಇದೇ ಮಾಡಿಸ್ಕೊಳ್ಳಿ, ಇದೇ ಥರ ಇದೆ ಅಂತ. ಸೊ ಇದು ಮಾಡಿಸ್ಕೊಂಡ್ರೆ ಇದಕ್ಕಿಂತ ಒಂಚೂರು ಲೈಟ್ ಇತ್ತು, ಬಟ್ ಇದೇ ನಿಮ್ಗೆ ಬೆಸ್ಟು ಅಂತ ಹೇಳಿ ನಮಗೆ ಈ ಕಲರ್ ಹಾಕಿ ಸಮಥಿಂಗ್ ಬ್ರೌನ್ ಏನೋ ಇದೆ. ಅದಾದಮೇಲೆ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತು. ಲೇಟ್ ಆಗುತ್ತೆ ಅಂತ ಲೋಕಿಯವ್ರಿಗೆ ಗೊತ್ತಿತ್ತು. ಅವ್ರು ಬಂದು ನನಗೆ ಫ್ರೂಟ್ಸ್ನ ಕೊಟ್ಟು ಅವರು ಹೋದರು. ಇನ್ನೊಂದೇನು ಅಂದರೆ ಈ ಸಲೂನಲ್ಲಿ ಸಖತ್ತಾಗಿರೋ ಕನ್ನಡ ಸಾಂಗ್ಸ್ ಆಗ್ತಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಕೇಳೇ ಇಲ್ಲ, ಅಂದರೆ ಅಷ್ಟು ಚೆನ್ನಾಗಿ ಆಗ್ತಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಒಂದು ಸಾಂಗ್ ಹಾಕಿರೋದು ಫೀಲಿಂಗ ಏನೋ ಗೊತ್ತಿಲ್ಲ, ಬಟ್ ಲಿರಿಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಅದನ್ನು ಕೇಳ್ತಾ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕಾಲ ಕಳ್ಕೊಂಡು ಕಲರಿಂಗೆಲ್ಲ ಆದಮೇಲೆ ಅವರು 45 ಮಿನಿಟ್ಸ್ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ಆಯಿತು ಬಿಡು, 45 ಮಿನಿಟ್ಸಲ್ಲಿ ಅಂದರೆ ತಿರ್ಗಾ ಮತ್ತೆ ಒಂದ್ಸಲ ಹಾಕಿದ್ದು ಮತ್ತೆ ಬಂದು ಕಲರಿಂಗ್ ಹಾಕೋ ಇದೆಲ್ಲ ನನಗೆ ಫಸ್ಟ್ ಟೈಮ್, ಅದಕ್ಕೆ ಹೇಳ್ತಿದ್ದೀನಿ. ಸೊ ಫುಲ್ಲು ನಿದ್ದೆ ಬಂದ್ಬಿಡ್ತು, ಫುಲ್ ಬೋರ್ ಆಗ್ತಿತ್ತು. ಫೋನಲ್ಲಿ ಬೇರೆ ಚಾರ್ಜಿಂಗ್ ಇಲ್ಲ, ಏನು ಮಾಡೋದು, ಎಷ್ಟೊತ್ತು ಅಂತ ಕೂತಿರೋ ಜಾಗದಲ್ಲಿ ಕೂತ್ಕೊಳ್ಳೋದು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಿದ್ದೆ ಬರ್ತಿತ್ತು. ನಿದ್ದೆನೂ ಮಾಡೋಕ್ಕಾಗದೆ, ಕೂತ್ಕೊಳ್ಳೋಕ್ಕೂ ಆಗದೆ. ಯಾರನ್ನ ಜೊತೆಗೆ ಹೋಗಿದ್ರೆ ಅಟ್ಲೀಸ್ಟ್ ಮಾತಾಡ್ಕೊಂಡಿರ್ಬೋದಾಗಿತ್ತು. ಓಕೆ, ಲೀವ್ ಇಟ್. ಬನ್ನಿ ನೋಡೋಣ ನನ್ನ ಹೇರ್ ಸ್ಟೈಲ್ ಹೇಗಿದೆ ಅಂತ. ಯಾರಿಗೆಲ್ಲ ಹೇರ್ ಕಟ್ ಬೇಕು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರೆ, ಹೇರ್ ಕಲರಿಂಗ್ ಕೂಡ ಮಾಡ್ತಾರೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಫಸ್ಟ್ ಟೈಮ್ ನನಗೆ ಭಯ ಇತ್ತು ಹೆಂಗೆ ಬರುತ್ತೋ ಏನೋ ಅಂತ, ಬಟ್ ತುಂಬ ಚೆನ್ನಾಗೇ ಬಂದಿದೆ. ಸ್ವಲ್ಪ ಡಲ್ ಅನಿಸಿದ್ನಿ, ಫುಲ್ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ತುಂಬ ತಲೆನೋವ್ತಿದೆ, ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆದೆ. ಸೊ ಅವ್ರು ಕರ್ಲ್ ಮಾಡಿದ್ದಾರೆ, ಬಟ್ ನನಗೆ ಕರ್ಲ್ ಕೂರಲ್ಲ. ಅಂದರೆ ನನಗೆ ಕರ್ಲ್ ಅಂದರೆ ಸ್ವಲ್ಪ ಸ್ಮೂತ್ ಆ್ಯಂಡ್ ಶೈನ್ ಇರೋದ್ರಿಂದ ಹೇರು, ನನಗೆ ಕರ್ಲ್ ಅಷ್ಟು ಕೂರಲ್ಲ, ಅದಕ್ಕೆ ಹೋಗ್ಬಿಟ್ಟಿದೆ ಕರ್ಲ್.
ಬಟ್ ತುಂಬ ಇಷ್ಟ ಆಯಿತು ನನಗೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ನಾನು ಮಾಡಿಸಿದಂಥದ್ದು ಬಂದು ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಸ್ಪಿನ್ಗೆ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ನೋಡೋಣ ಹೇಗೆ ಅಂತ. ಬಟ್ ನನಗನ್ಸೋ ಪ್ರಕಾರ ಅಫೋರ್ಡಬಲ್ ಆಗಿತ್ತು. ನಾನು ಅಂದ್ಕೊಂಡೆ ಮೇ ಬಿ ಬರೀ ಹೇರ್ ಕಟ್ಗೆ ಇಷ್ಟು ಒಂದು 1000 ಆಗುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ಜಸ್ಟ್ ಹೇರ್ ಕಟ್ಗೆ 800 ಏನೋ ತೊಗೊಂಡ್ರು. ಇದು ಒಂದು ಸ್ಟಿಕ್ಸ್ಗೆ 350-400 ಸಮಥಿಂಗ್ ಏನೋ ಇತ್ತು. ಸೊ ಮೇ ಬಿ ಒಂದು 15 ಸ್ಟಿಕ್ಸ್ ಏನೋ ಹಾಕಿದ್ದಾರೆ. ಬಟ್ ತುಂಬ ಚೆನ್ನಾಗಿದೆ, ನೋಡೋಣ ಮುಂದೆ. ಈಗ ಫ್ರೆಶ್ ಆಗಿರೋದಕ್ಕೆ ಇದು ಈ ಕಲರ್ ಇದೆ. ಸೊ ಮುಂದೆ ಹೋಗ್ತಾ ಏನು ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ವಾ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ದಿಸ್ ಈಸ್ ಮೈ ನ್ಯೂ ಲುಕ್. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.